ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಂದ್ರೆ ನಾನು ಇದಕ್ಕೆ ಹೆಸರಿಟ್ಟಿಲ್ಲ. ನಿಮ್ಗೇನಾದರೂ ಹೆಸರು ಗೊತ್ತಾದ್ರೆ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಇದೇನಿಲ್ಲ, ಎಲ್ಲ ವೆಜಿಟೇಬಲ್ಸ್ ತುರಿದು ಹಾಕಿ ದೋಸೆ ಥರ ಏನೋ ಮಾಡಿದೆ. ಏನೋ ಒಂದು ಡಿಫ್ರೆಂಟ್ ಅನ್ನಿಸ್ತು. ಆಮೇಲೆ ಟೇಸ್ಟು ಇತ್ತು. ಆಮೇಲೆ ಹೊಸ ರೆಸಿಪಿ ಡಿಫ್ರೆಂಟಾಗಿ ಏನೋ ಇತ್ತು. ಅದಕ್ಕೆ ನಿಮ್ಮ ಜೊತೆನೂ ಶೇರ್ ಮಾಡಿದ್ರೆ ಆಯ್ತು ಅಂತ ಅಂದ್ಕೊಂಡು ಶೇರ್ ಮಾಡತ್ತೀನಿ. ಇದಕ್ಕೇನಿಲ್ಲ, ಒಂದು ಸ್ವಲ್ಪ ಬೀಟ್ರೂಟ್ ನಾನು ತುರ್ಕೊಂಡು ಇಟ್ಕೊಂಡಿನಿ, ಕ್ಯಾರೆಟು ತುರ್ತೀನಿ, ಆಮೇಲೆ ಆನಿಯನ್ ಹಿಂಗೆ ಉದ್ದದಕ್ಕೆ ಕಟ್ ಮಾಡ್ಕೊಂಡಿನಿ, ಒಂದು ಅರ್ಧ ಟೊಮ್ಯಾಟೊ ಹೆಚ್ಕೋಬೋದು, ಅದು ಉದ್ದದಕ್ಕೆ ಕಟ್ ಮಾಡೀನಿ. ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋರಿ. ಆಮೇಲೆ ನಿಮ್ಗೆ ಟೇಸ್ಟಿಗೆ ತಕ್ಕಂಗೆ ಉಪ್ಪು ಹಾಕ್ಕೋಬೋದು, ಖಾರ. ಆಮೇಲೆ ಅದು ಕ್ವಾಂಟಿಟಿ ಪ್ರಕಾರ ನೋಡ್ಕೊಂಡು ನೀವು ವೆಜಿಟೇಬಲ್ಸು ಚೇಂಜ್ ಮಾಡ್ಕೋಬೋದು, ಅಂದರೆ ಜಾಸ್ತಿನೂ ಮಾಡ್ಕೋಬೋದು, ಚೇಂಜು ಮಾಡ್ಕೋಬೋದು. ಇಷ್ಟನ್ನ ಹಾಕ್ಕೊಂಡಿನಿ. ಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿನಿ, ಜೀರಿಗೆ, ಆಮೇಲೆ ಅಜ್ವಾನ ಇದನ್ನೆಲ್ಲ ಹಾಕೋರಿ. ಅಂದ್ರೆ ಹಿಂಗೆ ಟೇಸ್ಟ್ ಇನ್ನೂ ಚಲೋ ಬರ್ತೈತಿ ದೋಸಾದ. ಅದ್ರ ಜೊತೆ ಬಿಳಿ ಎಳ್ಳು ಹಾಕ್ಕೊಂಡಿನಿ, ಒಂದು ಸ್ವಲ್ಪ ಟೇಸ್ಟ್ ಚಲೋ ಬರಲಿ ಅಂತ. ನೀವು ಇದನ್ನೆಲ್ಲ ಹಾಕ್ಕೋಬೋದು, ಇಲ್ಲಾಂದ್ರೆ ನಿಮಗೆ ಸ್ಕಿಪ್ ಮಾಡ್ಕೋಬೋದು, ಏನಿದಿಲ್ಲ. ಆದರೆ ಟೇಸ್ಟ್ ಚಲೋ ಬರುತ್ತೆ ಅಂತ ಅಷ್ಟೆ. ಆಮೇಲೆ ನಾ ಇಲ್ಲಿ ಏನಂತ ಸ್ಕೂಪ್ ಅಂತಾರೆ, 2 ಸ್ಕೂಪ್ ನಾನು ಕಡ್ಲಿ ಹಿಟ್ಟು ಯೂಸ್ ಮಾಡತ್ತೀನಿ. ಆಮೇಲೆ ಇನ್ನು 2 ಸ್ಕೂಪ್ ನಾನು 2ರಿಂದ 3 ಸ್ಕೂಪ್ ನೀವು ಗೋಧಿ ಹಿಟ್ಟು ಯೂಸ್ ಮಾಡ್ಕೋಬೋದು. ಇದನ್ನು ನೀವು ಕೈಲೇ ಚೆಂದಂಗೆ ಕಲಿಸ್ಕೊರಿ ಫಸ್ಟ್. ಅಂದರೆ ಅದು ಎಷ್ಟು ನೀರು ಬಿಡುತ್ತೆ, ಎಷ್ಟು ನೀವು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೋದು, ನಿಮಗೆ ಗೊತ್ತಾಗುತ್ತೆ. ಇಲ್ಲೊಂದು ಸ್ವಲ್ಪ ಡ್ರೈ ಇತ್ತು, ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಿಂಗೆ ಮಿಕ್ಸ್ ಮಾಡ್ಕೊಂಡು ಅದು ದೋಸೆ ಹಿಟ್ಟಿನ ಪೂರ್ತಿ ಹಿಂಗೆ ಅಳಕ್ಕಾಗಬಾರ್ದು. ಇಷ್ಟು ಕನ್ಸಿಸ್ಟೆನ್ಸಿ ಆದರೆ ಸಾಕಾಗುತ್ತೆ. ಇಲ್ಲೊಂದು ತವಾ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಮೊದಲು ತುಪ್ಪ ಹಚ್ಕೊಂಡಿನಿ, ಸ್ವಲ್ಪ ಲೈಟಾಗಿ ಹಚ್ಕೊರಿ. ಅದಾದಮೇಲೆ ಇದನ್ನು ಹಿಂಗೆ ಡೈರೆಕ್ಟಾಗಿ ಹಾಕ್ಬೇಕು. ಹಿಂಗೆ ದೋಸೆ ಹಿಟ್ಟು ಹೆಂಗೆ ಹಾಕ್ತೀವಲ್ಲ ಆ ರೀತಿ ಹಾಕುವಂಥದ್ದು ಏನಿಲ್ಲ. ಇದನ್ನು ಹಿಂಗೆ ಹಾಕ್ಕೊಂಡು ಸ್ಪೂನಿಂದ ಹಾಕ್ಕೊಂಡು ಇದನ್ನು ಟ್ಯಾಪ್ ಮಾಡ್ಕೊಂಡು ದೋಸೆ ಥರ ರೌಂಡ್ ಶೇಪಾಗಿ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿನಿ. ಅಷ್ಟು ತುಪ್ಪ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಸ್ಲಿಮ್ಕಿನ ಹಿಂಗೆ ಮೀಡಿಯಮ್ ಒಳಗೆ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಬೇಯಿಸ್ಕೊರಿ. ಯಾಕಂದ್ರೆ ಇದು ಬೇಗ ಹೊತ್ತು ಬಿಡುತ್ತೆ, ಇಲ್ಲಾಂದ್ರೆ ಹಿಂಗೆ ಪೂರ್ತಿ ಅಂಟ್ಕೊಂಡು ಬಿಡುತ್ತೆ, ಬೇಗ ತೆಗಿಯೋಕ್ಕೂ ಆಗಂಗಿಲ್ಲ. ಸೊ ನೀವು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು 5 ಮಿನಿಟ್ಸ್ ಅಥವಾ 2 to 5 ಮಿನಿಟ್ಸ್ ಹಿಂಗೆ ಇಟ್ಕೊಂಡು ಎರಡು ಸೈಡ್ ಬೇಯಿಸ್ಕೋಬೇಕಾಗತ್ತೆ. ನಿಮ್ಗೆ ಹಂಗೆ ಆಗಲಿಲ್ಲ ಅಂದ್ರೆ ಮೇಲೆ ಹಿಂಗೆ ಕ್ಯಾಪ್ ಮುಚ್ಕೊಂಡು ಬೇಯಿಸ್ಕೊಂಡ್ರು ನಡೀತೈತಿ, ಏನಿದಿಲ್ಲ. ಇದನ್ನೊಂದು 2-3 ಸಲ ನೀವು ಹಿಂಗೆ ರೋಸ್ಟ್ ಮಾಡಿದ್ರೆ ಸ್ಲೋ ಇದ್ರೊಳಗೆ ಇಟ್ಕೊಂಡು ಸ್ವಲ್ಪ ಕ್ರಿಸ್ಪಿನೂ ಆಗ್ತೈತಿ, ಒಳಗಡೆ ಆಗಂಗಿಲ್ಲ, ಮೇಲೆ ಲೇಯರ್ ಕ್ರಿಸ್ಪಿ ಆಗ್ತೈತಿ. ನೀವು ಟ್ರೈ ಮಾಡಿ ನೋಡ್ಬೋದು. ನೋಡಿರಿ, ಮಕ್ಕಳಿಗೆ ಮಾಡುವಂಥ ಈಸಿ ರೆಸಿಪಿ, ಟಿಫಿನ್ ಬಾಕ್ಸಿಗೆ ಹಾಕಿ ಕಳಿಸ್ಬೋದು. ಇದ್ರ ಜೊತೆ ಮೊಸರು ಕಾಂಬಿನೇಷನ್ ಭಾಳ ಚಲೋ ಇರ್ತೈತಿ. ನೀವು ನಿಮ್ಮ ಮಕ್ಳಿಗೆ ಟಿಫಿನಿಗೆ ಹಾಕಿ ಕಳಿಸ್ರಿ, ಹೆಂಗೆ ಬಂದಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ನಿಮಗೆ ಈ ವಿಡಿಯೋ ಲೈಕ್ ಆಯ್ತಾ ಅಂದ್ಕೊಂಡಿನಿ. ಲೈಕ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ಬೋದು. ಇನ್ನೂ ಇಂಥ ಒಳ್ಳೆ ರೆಸಿಪೀಸ್ ನಾನು ನಿಮ್ಗೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಿಂಗೆ ಸಪೋರ್ಟ್ ಮಾಡ್ಕೋತೀರಿ. ಹಿಂಗೆ ನನ್ನ ವಿಡಿಯೋ ನೋಡ್ಕೋತಾ ಇರ್ರಿ, ಕಂಪ್ಲೀಟಾಗಿ ವಿಡಿಯೋ ನೋಡ್ರಿ, ನಿಮಗೆಲ್ಲ ರೆಸಿಪೀಸು ಗೊತ್ತಾಗ್ತವೆ. ಇಷ್ಟು ದಿನ ಯಾರೆಲ್ಲ ಸಪೋರ್ಟ್ ಮಾಡ್ಕೊಂಡು ಬಂದಿರಿ ಅವ್ರಿಗೆಲ್ಲ ಭಾಳ ಥ್ಯಾಂಕ್ ಯು ಹೇಳ್ಕೊತ ಇನ್ನೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.